ಕಿಡಿಗೇಡಿಗಳು ಕೆಲಸ ಮಾಡಿದ್ದಾರೆ. ಈಗಾಗಲೇ ಬಿಜೆಪಿ ನಾಯಕರು ಸ್ಥಳ ಭೇಟಿ ಮಾಡಿದ್ದಾರೆ, ಪೊಲೀಸರು ತನಿಖೆ ಮಾಡ್ತಾರೆ. ಬಟ್ ಈ ತರದ ಮನಸ್ಥಿತಿ ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಬಹಳ ದುರಂತ ಅಂತ ಅನ್ಸುತ್ತೆ. ನನಗೆ ಇದನ್ನು ಕೇಳಿ ಬಹಳ ದುಃಖ ಅನ್ಸುತ್ತೆ. ಯಾರಿಗೂ ತೊಂದರೆ ಕೊಡದ ಒಂದು ಪ್ರಾಣಿಯನ್ನ ಇಷ್ಟು ಹೀನವಾಗಿ, ಇಷ್ಟು ಕೆಟ್ಟದಾಗಿ ಅದರ ಕೆಚ್ಚಲನ್ನ ಕತ್ತರಿಸಿದ್ದಾರೆ ಅಂತ ಕೇಳಿದಾಗ ಬಹಳ ಸಂಕಟ ಅನ್ಸುತ್ತೆ. ಯಾಕೆಂದ್ರೆ ಹಿಂದೂಗಳು ಗೋವನ್ನ ತಾಯಿ ಅಂತ ಪೂಜ್ಯ ಭಾವದಿಂದ ನೋಡ್ತಾರೆ. ಬರೀ ಹಿಂದೂಗಳಿಗೆ ಮಾತ್ರ ಅಲ್ಲ, ಎಲ್ಲರಿಗೂ ಕೂಡ ಹಾಲು ಅಂತಂದ ತಕ್ಷಣ ಅದು ತಾಯಿಯ ಹಾಲಿನ ನಂತರ ನೆನಪಾಗೋದು ಗೋವೆ. ಆದ್ರೆ ನನ್ಗನ್ಸುತ್ತೆ ಎಲ್ಲೋ ಒಂದು ಕಡೆ ಈ ನಾಡಿನಲ್ಲಿ ಹಿಂದೂ ಮುಸ್ಲಿಂ ದಂಗೆಯನ್ನ ಹುಟ್ಟಾಕುವಂತ ಪ್ರಯತ್ನವನ್ನ ಕೆಲವರು ಮಾಡ್ತಾ ಇದ್ದಾರೆ. ಅದು ಕಳೆದ ಅನೇಕ ದಿನಗಳಿಂದ ನಮ್ಗೆ ನೋಡ್ಲಿಕ್ಕೆ ಸಿಗ್ತಿದೆ. ಬಾಂಗ್ಲಾದೇಶದಲ್ಲಿ ಆಗ್ತಾ ಇರುವಂತಹ ಘಟನೆಗಳಿಂದ ಶುರು ಮಾಡಿ ಇಲ್ಲಿಯವರೆಗೂ ಸರ್ ತನ್ಸೆ ಜುದಾ ಅಂತ ಹೇಳಿ ಅಲ್ಲಿಂದ ಏನು ಗಲಾಟೆ ಶುರು ಮಾಡಿದ್ರು, ಇಡೀ ದೇಶದಲ್ಲಿ ಒಂದು ವ್ಯಾಪಕವಾಗಿ ಹಿಂದೂ ಮುಸಲ್ಮಾನರ ನಡುವೆ ಕದನವನ್ನು ಹಚ್ಚಬೇಕು, ಭಾರತವನ್ನು ಅಶಾಂತಿಗೆ ದೂಡಬೇಕು ಅನ್ನುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಬೆಂಗಳೂರಲ್ಲಿ ಈ ತರದ್ದು ಯಾವತ್ತೂ ಇರಲಿಲ್ಲ. ಬೆಂಗಳೂರು ತುಂಬಾ ಶಾಂತವಾಗಿದ್ದಂಥ ಜಾಗ. ಕರ್ನಾಟಕ ಆ ದೃಷ್ಟಿಯಿಂದ ಯಾವತ್ತಿಗೂ ಕೂಡ ದಂಗೆಯ ಸ್ವರೂಪಕ್ಕೆ ತಿರುಗಿದ್ದು ಬಹಳ ಕಡಿಮೆ. ಅಂಥದನ್ನ ದಂಗೆಯ ಸ್ವರೂಪಕ್ಕೆ ತಿರುಗಿಸುವಂತ ಪ್ರಯತ್ನವನ್ನು ಯಾವ ಕಿಡಿಗೇಡಿಗಳು ಮಾಡ್ತಿದ್ದಾರೋ ಅದಕ್ಕೆ ಸೂಕ್ತವಾಗಿರುವಂತಹ ಶಿಕ್ಷೆ ಆಗಬೇಕು. ಬಟ್ ನನಗನ್ಸೋದೇನು ಅಂತಂದ್ರೆ, ಯಾವತ್ತಿಂದ ಕಾಂಗ್ರೆಸ್ ಸರ್ಕಾರ ಇಲ್ಲಿಗೆ ಬಂದಿದೆಯೋ ಬಂದಾಗಲಿಂದ ಈ ತರ ಮುಸಲ್ಮಾನರು ತಾವು ತುಂಬಾ ಈ ತರದ ಕೃತ್ಯಗಳಲ್ಲಿ ನಿರತವಾಗುವುದನ್ನು ನಾವು ನೋಡ್ತಾ ಇದ್ದೀವಿ. ನನಗನ್ಸುತ್ತೆ ಸರ್ಕಾರ ಇದರಲ್ಲಿ ಹಿಂದೂ ಮುಸ್ಲಿಂ ಅನ್ನೋದನ್ನೆಲ್ಲವನ್ನು ನೋಡದೆ ಕಠಿಣವಾಗಿರುವಂತಹ ಶಿಕ್ಷೆಯನ್ನ ಯಾರೇ ಮಾಡಿದ್ರು ಅವ್ರಿಗೆ ಕೊಡಬೇಕಾಗಿರೋದು ಅಗತ್ಯ ಅಂತ ನನಗನ್ಸುತ್ತೆ. ಕಿಡಿಗೇಡಿಗಳು ಕೆಲಸ ಮಾಡಿದ್ದಾರೆ. ಈಗಾಗಲೇ ಬಿಜೆಪಿ ನಾಯಕರು ಸ್ಥಳ ಭೇಟಿ ಮಾಡಿದ್ದಾರೆ, ಪೊಲೀಸರು ತನಿಖೆ ಮಾಡ್ತಾರೆ. ಬಟ್ ಈ ತರದ ಮನಸ್ಥಿತಿ ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಬಹಳ ದುರಂತ ಅಂತ ಅನ್ಸುತ್ತೆ. ನನಗೆ ಇದನ್ನು ಕೇಳಿ ಬಹಳ ದುಃಖ ಅನ್ಸುತ್ತೆ. ಯಾರಿಗೂ ತೊಂದರೆ ಕೊಡದ ಒಂದು ಪ್ರಾಣಿಯನ್ನ ಇಷ್ಟು ಹೀನವಾಗಿ, ಇಷ್ಟು ಕೆಟ್ಟದಾಗಿ ಅದರ ಕೆಚ್ಚಲನ್ನ ಕತ್ತರಿಸಿದ್ದಾರೆ ಅಂತ ಕೇಳಿದಾಗ ಬಹಳ ಸಂಕಟ ಅನ್ಸುತ್ತೆ. ಯಾಕೆಂದ್ರೆ ಹಿಂದೂಗಳು ಗೋವನ್ನ ತಾಯಿ ಅಂತ ಪೂಜ್ಯ ಭಾವದಿಂದ ನೋಡ್ತಾರೆ. ಬರೀ ಹಿಂದೂಗಳಿಗೆ ಮಾತ್ರ ಅಲ್ಲ, ಎಲ್ಲರಿಗೂ ಕೂಡ ಹಾಲು ಅಂತಂದ ತಕ್ಷಣ ಅದು ತಾಯಿಯ ಹಾಲಿನ ನಂತರ ನೆನಪಾಗೋದು ಗೋವೆ. ಆದ್ರೆ ನನ್ಗನ್ಸುತ್ತೆ ಎಲ್ಲೋ ಒಂದು ಕಡೆ ಈ ನಾಡಿನಲ್ಲಿ ಹಿಂದೂ ಮುಸ್ಲಿಂ ದಂಗೆಯನ್ನ ಹುಟ್ಟಾಕುವಂತ ಪ್ರಯತ್ನವನ್ನ ಕೆಲವರು ಮಾಡ್ತಾ ಇದ್ದಾರೆ. ಅದು ಕಳೆದ ಅನೇಕ ದಿನಗಳಿಂದ ನಮ್ಗೆ ನೋಡ್ಲಿಕ್ಕೆ ಸಿಗ್ತಿದೆ. ಬಾಂಗ್ಲಾದೇಶದಲ್ಲಿ ಆಗ್ತಾ ಇರುವಂತಹ ಘಟನೆಗಳಿಂದ ಶುರು ಮಾಡಿ ಇಲ್ಲಿಯವರೆಗೂ ಸರ್ ತನ್ಸೆ ಜುದಾ ಅಂತ ಹೇಳಿ ಅಲ್ಲಿಂದ ಏನು ಗಲಾಟೆ ಶುರು ಮಾಡಿದ್ರು, ಇಡೀ ದೇಶದಲ್ಲಿ ಒಂದು ವ್ಯಾಪಕವಾಗಿ ಹಿಂದೂ ಮುಸಲ್ಮಾನರ ನಡುವೆ ಕದನವನ್ನು ಹಚ್ಚಬೇಕು, ಭಾರತವನ್ನು ಅಶಾಂತಿಗೆ ದೂಡಬೇಕು ಅನ್ನುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಬೆಂಗಳೂರಲ್ಲಿ ಈ ತರದ್ದು ಯಾವತ್ತೂ ಇರಲಿಲ್ಲ. ಬೆಂಗಳೂರು ತುಂಬಾ ಶಾಂತವಾಗಿದ್ದಂಥ ಜಾಗ. ಕರ್ನಾಟಕ ಆ ದೃಷ್ಟಿಯಿಂದ ಯಾವತ್ತಿಗೂ ಕೂಡ ದಂಗೆಯ ಸ್ವರೂಪಕ್ಕೆ ತಿರುಗಿದ್ದು ಬಹಳ ಕಡಿಮೆ. ಅಂಥದನ್ನ ದಂಗೆಯ ಸ್ವರೂಪಕ್ಕೆ ತಿರುಗಿಸುವಂತ ಪ್ರಯತ್ನವನ್ನು ಯಾವ ಕಿಡಿಗೇಡಿಗಳು ಮಾಡ್ತಿದ್ದಾರೋ ಅದಕ್ಕೆ ಸೂಕ್ತವಾಗಿರುವಂತಹ ಶಿಕ್ಷೆ ಆಗಬೇಕು. ಬಟ್ ನನಗನ್ಸೋದೇನು ಅಂತಂದ್ರೆ, ಯಾವತ್ತಿಂದ ಕಾಂಗ್ರೆಸ್ ಸರ್ಕಾರ ಇಲ್ಲಿಗೆ ಬಂದಿದೆಯೋ ಬಂದಾಗಲಿಂದ ಈ ತರ ಮುಸಲ್ಮಾನರು ತಾವು ತುಂಬಾ ಈ ತರದ ಕೃತ್ಯಗಳಲ್ಲಿ ನಿರತವಾಗುವುದನ್ನು ನಾವು ನೋಡ್ತಾ ಇದ್ದೀವಿ. ನನಗನ್ಸುತ್ತೆ ಸರ್ಕಾರ ಇದರಲ್ಲಿ ಹಿಂದೂ ಮುಸ್ಲಿಂ ಅನ್ನೋದನ್ನೆಲ್ಲವನ್ನು ನೋಡದೆ ಕಠಿಣವಾಗಿರುವಂತಹ ಶಿಕ್ಷೆಯನ್ನ ಯಾರೇ ಮಾಡಿದ್ರು ಅವ್ರಿಗೆ ಕೊಡಬೇಕಾಗಿರೋದು ಅಗತ್ಯ ಅಂತ ನನಗನ್ಸುತ್ತೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.